ಆದರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗಲಿಲ್ಲ, ನಾವು ಮಾತಾಡೋಕ್ಕಾಗಲಿಲ್ಲ. ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ನಿರ್ಮಾಪಕರು ನಟರ ನಡುವೆ ಬಾಂಧವ್ಯ ಹೇಗಿರ್ಬೇಕು ಸರ್? ಯಾಕಂದ್ರೆ ಅಣ್ಣ ಅವರು ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದಿದ್ರು. ರೀಸೆಂಟ್ ಆಗಿ ಒಂದು ಸಣ್ಣ ಬೆಳವಣಿಗೆ ಆಯ್ತು. ದರ್ಶನ್ ಅವರು ಇಬ್ಬರು ಇದು ನೋಡ್ತಾ ಇದ್ದೀನಿ, ಇಬ್ಬರನ್ನು ನೋಡ್ತಾ ಇದ್ದೀನಿ. ಭಾಷೆ ಸರಿ ಇಲ್ಲ. ಕನ್ನಡ ಭಾಷೆನ ನೀವು ಅಪ್ಪಾಜಿ ಹತ್ರನೇ ಕಲಿಬೇಕು. ಭಾಷೆ ಅಂದರೆ ಬರೀ ಕನ್ನಡ ಮಾತಾಡೋದಲ್ಲ, ಅದರೊಳಗಿನ ವಿನಯ, ಅದರೊಳಗಿನ ಅಗಾಧ ಜ್ಞಾನ, ಅದರ ನಿಮ್ಮ ಅನುಭವ, ನೀವು ಬೆಳೆದ ನಿಮ್ಮ ಸೌಂದರ್ಯ ಎಲ್ಲ ಹೊರಗಡೆ ಬರುತ್ತೆ. ಸುಮ್ಮನೆ ಮಾತಾಡೋದಲ್ಲ, ಅದು ಕಿರಿಕಿರಿ ಆಗುತ್ತೆ. ಸೊ ಯಾರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಇಬ್ಬರ ಭಾಷೆನೇ ತಪ್ಪಾಗಿದೆ. ಅದು ಕೇಳೋಕ್ಕೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ನಮ್ಮಂಥವ್ರಿಗಂತೂ ಬಹಳ ಮುಜುಗರ ಆಗುತ್ತೆ. ನಾನು ಮಾತಾಡ್ತೀನಿ, ಏನಿಲ್ಲ, ನಾವು ಒಂದ್ಸಲ ಅಪ್ಪಾಜಿಯವರು ಏನು ಮಾತಾಡ್ತಿದ್ರು, ಅವರ ನಿಲುವುಗಳೇನು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಬಟ್ ಆ ಭಾಷೆಯಲ್ಲಿದ್ದ ಒಂದು ಧೀಮಂತಿಕೆ, ಒಂದು ಘನತೆ, ಒಂದು ಗಾಂಭೀರ್ಯ, ಒಂದು ಪ್ರೀತಿ, ಒಂದು ಅಗಾಧ ಜ್ಞಾನ, ಆ ಅನುಭವಕ್ಕೆ ತಕ್ಕ ಹಾಗೆ. ಯಾಕಂದರೆ ಜನರ ಪ್ರೀತಿ ಕಲಾವಿದನ ಸಿಗ್ತಾ ಅವನು ಸುಂದರವಾಗಬೇಕೇ ಹೊರತು ಅಸಖ್ಯ ಆಗಬಾರ್ದು. ಸೊ ಯಾರು ಸರಿ ಯಾರು ತಪ್ಪು ಅನ್ನೋದಲ್ಲ ನಮಗೆ ಮುಖ್ಯ. ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಪ್ರಜೆಯಾಗಿ, ಒಂದು ಕುಟುಂಬದ ಸದಸ್ಯನಾಗಿ ನನಗೆ ಆ ಭಾಷೆ ಇಷ್ಟ ಆಗಲ್ಲ. ಯಾಕಂದರೆ ಎಸ್ಪೆಷಲಿ ವೇದಿಕೆ ಮೇಲಿರೋ ಚೆನ್ನಾಗಿ ಮಾತಾಡಬೇಕು. ಯಾಕಂದರೆ ಎಲ್ಲರೂ ಯಾರ್ಯಾರೋ ಮಾತಾಡ್ತಾರೆ, ನಾವು ಮಾತಾಡೋಕ್ಕಾಗಲ್ಲ. ರೋಡ್ನಲ್ಲಿ ರಸ್ತೆ ಎಲ್ಲ ಮಾತಾಡೋಣ, ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಪ್ರೀತಿಯಿಂದ ಒಂದು ಸ್ಥಾನದಲ್ಲಿ ನೆಲೆಸಿರ್ತಾರೆ. ನಾವು 10 ಜನಕ್ಕೆ ಮಾದರಿ ಆಗಬೇಕಾದವರು. ನಮ್ಮ ಮಾತುಗಳ ಮೂಲಕ, ನಮ್ಮ ಅನುಭವದ ಮೂಲಕ, ನಾವು ಹಂಚ್ಕೊಳ್ಳೋ ವಿಷಯಗಳ ಮೂಲಕ ಎಲ್ರಿಗೂ ಆ ಸ್ಥಾನ ಕೊಡಲ್ಲ. ಸೊ ನಿಮ್ಮ ಮಾತನ್ನು ಕೇಳೋ ಅಷ್ಟು ಜನ ಇದ್ದಾಗ ಅಲ್ಲಿ ಗಂಡು ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ನಾಳೆ ಯುವ ಪೀಳಿಗೆ ಇರುತ್ತೆ. ಕರೆಕ್ಟ್ ಮಾಡ್ಬಾರ್ದು. ಸೊ ಭಾಷೆ ಮೇಲೆ ಹಿಡಿತಾ ಇರಬೇಕು. ಭಾಷೆ ಮೇಲೆ